ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಫ್ರೆಶ್ ಗಾಳಿ ತೊಗೊಂಡ್ರೆಲ್ಲ ಸರಿ ಹೋಗುತ್ತೆ. ಚಂದ್ರು ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದಾರೆ? ಇತ್ತೀಚೆಗೆ ನನ್ನ ಜೊತೆ ಮುಖ ಕೊಟ್ಟು ಮಾತಾಡ್ತಿಲ್ಲ. ಯಾವಾಗಲೂ ಏನೋ ಒಂದು ಟೆನ್ಷನಲ್ಲಿ ಡೀಪಾಗಿ ಯೋಚನೆ ಮಾಡ್ತಿರ್ತಾರೆ. ಅತ್ತೆ ಕೂಡ ಚಂದ್ರು ಜೊತೆ ಯಾವಾಗಲೂ ಕೋಪ ಮಾಡ್ಕೊಂಡೇ ಇರ್ತಾರೆ. ಈ ಮನೇಲಿ ಏನೋ ನಡೀತಿದೆ, ಆದರೆ ಅದೇನೋ ಅಂತ ನಂಗೆ ಗೊತ್ತಾಗ್ತಿಲ್ಲ. ಇಷ್ಟೊತ್ತಿಗೆ ಯಾರು ಫೋನ್ ಮಾಡ್ತಿರೋದು? ಮೇ ಬಿ ಕ್ಲೈಂಟ್ ಇರಬೇಕು. ಚಂದ್ರು ತಲೆನೋವು ಅಂತ ಹೇಳ್ತಿದ್ರು. ನಾನೇ ರಿಸೀವ್ ಮಾಡಿ ಚಂದ್ರಿಗೆ ನಾಳೆ ಹೇಳ್ತೀನಿ. ಇದ್ರ ಬಗ್ಗೆ ಅವ್ರು ಮತ್ತೆ ಯೋಚನೆ ಮಾಡೋದು ಬೇಡ. ಹಲೋ ಚಂದ್ರು ಡಾರ್ಲಿಂಗ್. ದೊರೆ, ಮನೆ ನಮ್ಮ ಪರವಾಗಿ ಆಯ್ತದಲ್ವಾ? ಹಂಗೇನಾದ್ರು ಆಗ್ಲಿಲ್ಲ ಅಂದ್ರೆ ನನ್ನ ಪಿರಾಣ ಹೊಟ್ಟೋಯ್ತದೆ. ಅಜ್ಜಿ ಹಂಗೆಲ್ಲ ಮಾತಾಡ್ಬೇಡ. ಆ ಮನೆ ನಮ್ದು ಯಾಕೆ ಏನೆಲ್ಲ ತಯಾರಿ ಮಾಡ್ಕೊಬೇಕು ಎಲ್ಲ ಮಾಡ್ಕೊಂಡಿವ್ನಿ. ಆ ಬ್ರಹ್ಮ ಬಂದ್ರು ನ್ಯಾಯ ನಮ್ಮ ಕಡೆಗೆ ಆಗೋದು. ನೀನು ಹೇಳ್ದಂಗೆ ಆಗ್ಬಿಟ್ರೆ ಸಾಕುದವ್ರೆ. ಈ ಜೀವನದಾಗೆ ನಮ್ಗಿನ್ನೇನು ಸುಖನೂ ಬೇಡ. ನಿಮ್ಗೆ ಕಣ್ಮುಚ್ಚಿಬಿಡ್ತೀನಿ. ಅಯ್ಯೋ, ಈಗಾಗಲೇ ನನ್ನ ಬಂಗಾರನ ಕಳ್ಕೊಂಡು ನಾನು ಪಡ್ತಿರೋ ಕಷ್ಟ ಸಾಕು. ಈಗ ಅವಳಿದ್ದ ಮನೇನು ಕಳ್ಕೊಂಡ್ರೆ ನನ್ನ ಕೈಲಿ ಬದುಕಕ್ಕಾಗಂಗಿಲ್ಲ. ಒಂದು ವೇಳೆ ನಾನು ಸತ್ರುವೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಕ್ಕಿಲ್ಲ ದೊರೆ. ಅಪ್ಪಯ್ಯ ಹಿಂಗೆಲ್ಲ ಮಾತಾಡ್ಬೇಡಿ. ನೋಡಿ ಅಳ್ಬೇಡಿ ಅಪ್ಪಯ್ಯ. ಈ ಕಂಟಿ ಬದುಕಿರೋ ಗಂಟ ಹಂಗೆಲ್ಲ ಆಗ್ಬಿಡಕ್ಕಿಲ್ಲ. ರೀ, ಲಾಯರ್ ಆಫೀಸ್ಗೆ ಹೋಗಿದ್ರಲ್ಲ, ಏನಂದ್ರು? ಸ್ನೇಹವ್ರೆ, ಯಾಕೆ ಏನ ಹೇಳ್ಬೇಕಿತ್ತ? ರೀ, ಒಂದು ವೇಳೆ ಆ ಲಾಯರ್ ಕೈಲಿ ಆಗಿಲ್ಲ ಅಂದ್ರೆ ನಮ್ಮ ಚಂದ್ರು ಅಣ್ಣ. ಸ್ನೇಹವ್ರೆ, ಆ ಮಾತು ಬೇಕಾಗಿಲ್ಲ. ನಮ್ಮವರು ನಮ್ಮ ಪರ ವಾದ ಮಾಡಿದಿದ್ರೆ ನಮ್ದು ಅಂದ್ಕೊಂಡು ವಾದ ಮಾಡಿರೋರು. ಚಂದು ಈ ಸಮಯದಾಗೆ ನಮ್ಮ ಪರ ನಿಲ್ಬೇಕಾಗಿತ್ತು. ಅಜ್ಜಿ, ಕೆಲವರು ಮುಖವಾಡ ಹಾಕೊಂಡು ನಮ್ಮವ್ರು ಅಂತ ನಂಬಿಸ್ತಾರೆ. ಅವರಿಂದ ನಾವು ದೂರನೇ ಇರಬೇಕು. ನಮ್ಮ ಪರ ಇದೀವಿ ಅಂತ ಇಲ್ಲಿ ಹೇಳ್ಬಿಟ್ಟು ಕೋರ್ಟ್ನಾಗ ಹೋಗಿ ನಮ್ಮ ವಿರುದ್ಧನೇ ಮಸಲಾತ್ ಮಾಡ್ತಾರೆ. ಅಂತ ಗೋಮುಖ ವ್ಯಾಘ್ರಗಳನ್ನ ಹತ್ರನೂ ಸೇರಿಸ್ಬಾರ್ದು. ಕಂಟಿ ಸಾಹೇಬ್ರೆ ಬನ್ನಿ. ನಮಸ್ಕಾರ. ಕಂಟಿ, ನಾನು ಹೇಳಿದ್ದಲ್ಲ ರೆಡಿ ಇದೆಯಾ? ಸಾಹೇಬ್ರೆ, ನೀವು ಹೇಳಿದ ಪತ್ರಗಳೆಲ್ಲ ರೆಡಿ ಐತಿ. ಜಾನು, ಜಾನು, ಜಾನು ಪುಟ, ಜಾನ್ವಿ, ಜಾನ್ವಿ ಪುಟ, ಜಾನ್ವಿ, ಜಾನು. ಅಮ್ಮಂಗೆ ಈ ರೀತಿ ಆಟ ಆಡಿಸ್ಬಾರ್ದು. ಎಲ್ಲಿದ್ರು ಬಾ ಜಾನು. ಜಾನ್ವಿ ಪುಟ. ಅಯ್ಯೋ, ಏನ್ ಮಾಡ್ಲಿ ಈಗ? ಮುರಳಿ ಅವ್ರಿಗೆ ಫೋನ್ ಮಾಡಿ ಹೇಳೋದೇ ಒಳ್ಳೇದು.
ಮುರಳಿ, ಪ್ಲೀಸ್ ಫೋನ್ ಪಿಕ್ ಮಾಡಿ. ಪದೇ ಪದೇ ಕಾಲ್ ಮಾಡಿ ಯಾಕೆ ನಂಗೆ ಟಾರ್ಚರ್ ಮಾಡ್ತಿದ್ದೀರಾ? ನಾ ಹೊರಡ್ಬೇಕಾದ್ರೆ ಹೇಳ್ದೆ ತಾನೆ ನಂಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ. ಮುರಳಿ, ದಯವಿಟ್ಟು ನನ್ನ ಮಾತನ್ನ ಕೇಳಿಸ್ಕೊಳ್ಳಿ. ಈ ಅಳೋ ಡ್ರಾಮಾ ಎಲ್ಲ ನನ್ನ ಮುಂದೆ ಬೇಡ, ಸುಮ್ಮನೆ ಫೋನ್ ಕಟ್ ಮಾಡಿ. ಜಾನು ಎಲ್ಲೂ ಕಾಣಿಸ್ತಿಲ್ಲ ಮುರಳಿ. ವಾಟ್? ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ? ಮನೇಲಿ ಇದ್ದಿದ್ದು ಒಂದು ಮಗು, ಅದನ್ನು ನೋಡ್ಕೊಳಕ್ಕಾಗಿಲ್ವ ನಿನ್ ಕೈಲಿ? ಸಂಜೆ ತನಕ ಮನೇಲೇ ಇದ್ಲು, ನೀವ್ ಹೋದ್ಮೇಲೆ ಅವಳು ಕಾಣಿಸ್ತಿಲ್ಲ. ತಾಯಿ ಆದವಳಿಗೆ ಮಕ್ಕಳು ನೋಡ್ಕೊಳ್ಳೋ ಜವಾಬ್ದಾರಿ ಇರುತ್ತೆ. ಇದೇ ಮಾತು ತಂದೆಗೂ ಅನ್ವಯಿಸುತ್ತಲ್ವಾ ಮುರಳಿ? ಸುಮ್ನೆ ವಾದ ಮಾಡ್ಬೇಡಿ ವಿನುತಾ, ಮಗು ಎಲ್ಲಿದೆ ಅಂತ ಹುಡುಕಿ. ಈಗಾಗ್ಲೇ ಎಲ್ಲ ಕಡೆ ಹುಡುಕಿದೀನಿ ಮುರಳಿ, ಎಲ್ಲೂ ಕಾಣಿಸ್ತಿಲ್ಲ. ರೀ, ಮಗು ನೋಡ್ಕೊಳ್ಳೋದ್ ಬಿಟ್ಟು ನೀವ್ ಎಲ್ರಿ ಹೋಗಿದ್ರಿ? ನಿಮ್ಮನ್ನಲ್ಲ, ನಿಮ್ಮನ್ ಮದ್ವೆ ಆದ್ನಲ್ಲ, ನಂದು ದೊಡ್ಡ ತಪ್ಪು. ದಯವಿಟ್ಟು ಬೇಗ ಬನ್ನಿ ಮುರಳಿ ಅವರೇ, ನನಗೆ ತುಂಬಾ ಭಯ ಆಗ್ತದೆ. ಸರಿ ಆಯ್ತು, ಬರ್ತೀನಿ. ಆದ್ರೆ ನನ್ನ ಮಗಳು ಸಿಕ್ಕಿಲ್ಲ ಅಂತಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ, ಹೇಳಿದೀನಿ.